ರಾಮನೂರಿನಲ್ಲಿ ಭವ್ಯ ಮಂದಿರದಲ್ಲಿ ಇದೇ ಜನವರಿ 22ರಿಂದ ಶ್ರೀರಾಮ ವಿಹಂಗಮನಾಗಿ ನೆಲೆಸಲಿದ್ದಾನೆ. ರಾಮ ಮಂದಿರ ನಿರ್ಮಾಣ ಮಾಡುವುದಕ್ಕೆ ಸಿದ್ಧತೆ ಆರಂಭ ಆದಾಗ ಮೊದಲು ಶುರುವಾಗಿದ್ದು, ಮಂದಿರ ಹೇಗೆ ನಿರ್ಮಾಣ ಆಗಬೇಕು, ಅದರ ವಿನ್ಯಾಸ ಎಷ್ಟಿರಬೇಕು, ಮಂದಿರದ ರೂಪುರೇಷ ಏನು ಎಂಬ 10 ಚರ್ಚೆಯಾಯಿತು. ಇದಾದ ಬಳಿಕ ರಾಮ ಮಂದಿರ ಟ್ರಸ್ಟ್ 15 ತಲೆಮಾರು ಇತಿಹಾಸ ಹೊಂದಿದ್ದ ಕುಟುಂಬ ರೂಪಿಸಿದ್ದ ವಿನ್ಯಾಸವನ್ನ ಫೈನಲ್ ಮಾಡಿತ್ತು. ಹಿಂದೂ ಸಂಸ್ಕೃತಿಯ ಅರಸ ಶ್ರೀರಾಮನ ಜನ್ಮಭೂಮಿಯಲ್ಲಿ ಆತನ ಒಂದು ಭವ್ಯ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ಶತಮಾನಗಳ ಕನಸು. 500 ವರ್ಷಗಳ ಸಂಘರ್ಷ, ದಶಕಗಳ ಹೋರಾಟ, ಇದೆಲ್ಲದರ ಫಲವಾಗಿ ತಲೆ ಎತ್ತಿ ನಿಂತಿದೆ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ, ರಾಮ ಹುಟ್ಟಿದ ಭೂಮಿಯಲ್ಲಿ, ರಾಮ ನಡೆದಾಡಿದ ಭೂಮಿಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ. ರಾಮ ಮಂದಿರ ನಿರ್ಮಾಣ ಮಾಡುವುದಕ್ಕೆ ಸಿದ್ಧತೆ ಆರಂಭ ಆದಾಗ ಮೊದಲು ಶುರುವಾಗಿದ್ದು, ಮಂದಿರ ಹೇಗೆ ನಿರ್ಮಾಣ ಆಗಬೇಕು, ಅದರ ವಿನ್ಯಾಸ ಎಷ್ಟಿರಬೇಕು, ಮಂದಿರದ ರೂಪುರೇಷ ಏನು ಎಂಬ 10 ಚರ್ಚೆಯಾಯಿತು. ಇದಾದ ಬಳಿಕ ರಾಮ ಮಂದಿರ ಟ್ರಸ್ಟ್ 15 ತಲೆಮಾರು ಇತಿಹಾಸ ಹೊಂದಿದ್ದ ಕುಟುಂಬ ರೂಪಿಸಿದ್ದ ವಿನ್ಯಾಸವನ್ನ ಫೈನಲ್ ಮಾಡಿತ್ತು. ರಾಮ ಮಂದಿರದ ಮೂಲ ವಿನ್ಯಾಸವನ್ನ ರೂಪಿಸಿದ್ದು ಚಂದ್ರಕಾಂತ್ ಸೋಂಪುರ. 1988ರಲ್ಲೇ ಅಹಮದಾಬಾದ್ನ ಸೋಂಪುರ ಕುಟುಂಬ ರಾಮ ಮಂದಿರ ವಿನ್ಯಾಸವನ್ನ ರೂಪಿಸಿತ್ತು. ಈ ಕುಟುಂಬ ಸೋಮನಾಥ ದೇವಾಲಯ ಸೇರಿದಂತೆ 15 ತಲೆಮಾರುಗಳಿಂದ ಪ್ರಪಂಚದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳ ವಿನ್ಯಾಸವನ್ನ ಮಾಡಿಕೊಂಡು ಬಂದಿದೆ. ಈಗ ರಾಮ ಮಂದಿರದ ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಂಪುರ ಅವರ 2 ಪುತ್ರರಾದ ನಿಖಿಲ್ ಸೋಂಪುರ ಮತ್ತು ಆಶೀಶ್ ಸೋಂಪುರ ಸಹ ವಾಸ್ತುಶಿಲ್ಪಿಗಳಾಗಿದ್ದಾರೆ. ಮೂಲದಿಂದ ಕೆಲವು ಬದಲಾವಣೆಗಳೊಂದಿಗೆ ಹೊಸ ವಿನ್ಯಾಸವನ್ನ 2020ರಲ್ಲಿ ಚಂದ್ರಕಾಂತ್ ಸೋಂಪುರ ಅವರು ಸಿದ್ಧಪಡಿಸಿದ್ರು. ಹಿಂದೂ ಪಠ್ಯಗಳು, ವಾಸ್ತುಶಾಸ್ತ್ರ ಮತ್ತು ಶಿಲ್ಪಶಾಸ್ತ್ರಗಳ ಪ್ರಕಾರ ದೇವಾಲಯ 235 ಅಡಿ ಅಗಲ, 360 ಅಡಿ ಉದ್ದ ಮತ್ತು 161 ಅಡಿ ಎತ್ತರ ಇರುತ್ತೆ. ಒಮ್ಮೆ ಪೂರ್ಣಗೊಂಡ ನಂತರ ದೇವಾಲಯದ ಸಂಕೀರ್ಣ ವಿಶ್ವದ 3ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಆಗಲಿದೆ. 1700 ಗ್ರನೈಟ್ ಗಳನ್ನ ಬಳಸಲಾಗಿದೆ. ಇಲ್ಲೂ ಇದೆ ಕನ್ನಡದ ಟಚ್. ಈ 1700 ಗ್ರನೈಟ್ ಗಳ ಫೋಲ್ಡಿಂಗ್ ಗಳನ್ನ, ಅಂದ್ರೆ ಒಂದಾದ ನಂತರ ಅನ್ನೋ ರೀತಿಯಲ್ಲಿ ಲೇಯರ್ ಗಳನ್ನ ಏನು ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಬಳಸಲಾಗಿರುವ ಕಲ್ಲು ಕೂಡ ಕರ್ನಾಟಕದಿಂದ ಆಯ್ಕೆ ಮಾಡಲಾಗಿರೋದು. ಕರ್ನಾಟಕದ ಗ್ರಾನೈಟ್ ಅನ್ನ ಬಳಸಿ ಇಲ್ಲಿ ಸರಿಸುಮಾರು 21 ಮೀಟರ್ನಷ್ಟು ಎತ್ತರಕ್ಕೆ ಫೌಂಡೇಶನ್ ಅನ್ನ ಒಟ್ಟು 7 ಲೇಯರ್ ಗಳಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದಾದ ನಂತರದಲ್ಲಿ ಅದರ ಮೇಲೆ ನಿರ್ಮಾಣವಾಗಿದೆ ಈ ಭವ್ಯ ರಾಮ ಮಂದಿರ. ಇದನ್ನ ನಾಗರ ವಾಸ್ತುಶೈಲಿಯ ಗುರ್ಜರ, ಚಾಲುಕ್ಯ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ರಾಮ ಮಂದಿರ ಮತ್ತು ಉತ್ತರ ಭಾರತದಲ್ಲಿ ಕಂಡುಬರುವ ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಪ್ರಕಾರವೇ ನಿರ್ಮಾಣ ಆಗುತ್ತೆ. ದೇವಾಲಯದ ಮುಖ್ಯ ರಚನೆಯನ್ನ 3 ಅಂತಸ್ತಿನ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗುತ್ತೆ. ಇದು ಗರ್ಭಗೃಹದ ಮಧ್ಯದಲ್ಲಿ ಮತ್ತು ಪ್ರವೇಶ ದ್ವಾರದಲ್ಲಿ 5 ಮಂಟಪಗಳನ್ನ ಹೊಂದಿರುತ್ತೆ. ಒಂದು ಬದಿಯಲ್ಲಿ 3 ಮಂಟಪಗಳ ಕೂಡು, ನೃತ್ಯ ಮತ್ತು ರಂಗ, ಮತ್ತು ಇನ್ನೊಂದು ಬದಿಯಲ್ಲಿ 2 ಮಂಟಪಗಳು, ಕೀರ್ತನ್ ಮತ್ತು ಪ್ರಾರ್ಥನಾ ಆಗಿರುತ್ತೆ. ನಾಗರ ಶೈಲಿಯಲ್ಲಿ ಮಂಟಪಗಳನ್ನ ಶಿಖರದಿಂದ ಅಲಂಕರಿಸಬೇಕು. ಒಟ್ಟು 3 ಅಂತಸ್ತುಗಳಲ್ಲಿ ನಿರ್ಮಾಣವಾಗ್ತಾ ಇದೆ ಈ ಭವ್ಯವಾದ ಶ್ರೀರಾಮ ಮಂದಿರ. ಮೊದಲ ಹಂತದಲ್ಲಿ ಶ್ರೀರಾಮನ ಬಾಲಾವಸ್ಥೆಯ ಬಾಲ ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ. 5 ವರ್ಷ ಪ್ರಾಯದವನಾಗಿದ್ದ ಶ್ರೀರಾಮ ಯಾವ ರೀತಿ ಇದ್ದಿರಬಹುದು ಅನ್ನೋ ಒಂದು ಸುಂದರವಾದ ಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಟ್ಟು 3 ಶಿಲೆಗಳು, ವಿಶೇಷವಾದ 3 ಶಿಲೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ದೇವಾಲಯಕ್ಕೆ ಒಟ್ಟು 366 ಸ್ತಂಭಗಳನ್ನ ಬಳಸಲಾಗಿದ್ದು, ಶಿವನ ಅವತಾರ, ಶ್ರೀರಾಮನ 10 ಅವತಾರಗಳು, 64 ಚೌಸತ್ ಯೋಗಿನಿ ಮತ್ತು ಸರಸ್ವತಿ ದೇವಿಯ 12 ಅವತಾರಗಳನ್ನ ಒಳಗೊಂಡಂತೆ 16 ವಿಗ್ರಹಗಳು ದೇಗುಲದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. 1000 ವರ್ಷಗಳಷ್ಟು ದೀರ್ಘಾಯುಷ್ಯವಾಗಿರಬೇಕು ಈ ದೇವಸ್ಥಾನ ಅನ್ನೋ ಕಾರಣಕ್ಕೆ ಇಡೀ ದೇಶದ ಅತ್ಯಂತ ಅನುಭವಿ, ನುರಿತ ಎಂಜಿನಿಯರ್ಗಳನ್ನ ಕೂರಿಸಿಕೊಂಡು ಸಮಾಗಮ, ಚರ್ಚೆ ಹಾಗೆ ಎಲ್ಲ ವಿವರಗಳನ್ನ ಪಡೆದುಕೊಂಡು ಅತ್ಯಂತ ಶ್ರೇಷ್ಠವಾದ ಎಂಜಿನಿಯರಿಂಗ್ನ ತತ್ವಗಳನ್ನು ಅಳವಡಿಸಿಕೊಂಡು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗ್ತಾ ಇರೋದು. ಎಂಥದ್ದೇ ಮಳೆ ಬಂದರೂ, ಎಂಥದ್ದೇ ಗಾಳಿ ಇದ್ರೂ ಕೂಡ, ಭೂಕಂಪನವಾದರೂ ಕೂಡ ಮಂದಿರಕ್ಕೆ ಯಾವುದೇ ರೀತಿಯ ಹಾನಿ ಆಗಬಾರ್ದು. 1000 ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಒಂದು ಚೂರು ಕೂಡ ಭಗ್ನಗಳಾಗಬಾರ್ದು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. 1000 ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇವಸ್ಥಾನ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಆ ರೀತಿಯ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ.
ಒಟ್ಟಾರೆ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ಇತಿಹಾಸ ಇದೆಯೋ ಮಂದಿರದ ವಿನ್ಯಾಸಕ್ಕೂ ಅಷ್ಟೇ ಇತಿಹಾಸ ಇದೆ. ಸುಭದ್ರ ಮಂದಿರ ನಿರ್ಮಾಣ ಕಾರ್ಯ ಸದ್ಯ ಅಯೋಧ್ಯೆಯಲ್ಲಿ ನಡೀತಾ ಇದೆ.